ಜೈ ಹಿಂದ್ ಪೇಟರ್ಸ್ ಸರ್, ನಂದು 10ನೇ ತರಗತಿ ಮುಗಿದೈತ್ರಿ. ಯಾವ್ದಾದ್ರು ಅಪ್ಲಿಕೇಶನ್ ಕರ್ದಾರ್ರಿ ಅಂತ ಹೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಕೇಳಕತ್ತಿದ್ರಿ. ಮತ್ತೆ CISF ಒಳಗೆ ವರ್ಕ್ ಮಾಡ್ಬೇಕಂತೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಕನಸು ಕಟ್ಕೊಂಡು ಕುಂತ ವಿದ್ಯಾರ್ಥಿಗಳಿಗೆ ಇದೊಂದು ಬೆಸ್ಟ್ ಅಪರ್ಚುನಿಟಿ ಅಂತ ಹೇಳ್ಬೋದು. ಇದು ಪುರುಷ ಮತ್ತು ಮಹಿಳಾ ವಿದ್ಯಾರ್ಥಿಗಳಿಗೆ ಕೂಡ ಅಪ್ಲೈ ಆಗ್ತೈತಿ. ಸೆಂಟ್ರಲ್ ಗೌರ್ಮೆಂಟ್ ಒಳಗ ಕೇಂದ್ರ ಸರ್ಕಾರದಿಂದ CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತೇಳಿ 1161 ಪೋಸ್ಟ್ಗಳನ್ನ ಬಿಟ್ಟಿದ್ದಾರೆ. 1161 ಪೋಸ್ಟ್ಗಳನ್ನ ಬಿಟ್ಟಿದ್ದಾರೆ. ಇದೊಂದು ಬೆಸ್ಟ್ ಅಪರ್ಚುನಿಟಿನ ಅಂತ ಹೇಳ್ಬೋದು. ನೋಡ್ರಿ, ಯಾರ್ಯಾರು ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು, ಎಜುಕೇಶನ್ ಏನಾಗಿರ್ಬೇಕು, ಇವ್ರ ಮತ್ತು ಫಿಸಿಕಲ್ ಯಾವ ರೀತಿ ಇರ್ತೈತಿ, ಸಂಪೂರ್ಣವಾದಂಥ ಮಾಹಿತಿನ ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ ಸ್ನೇಹಿತರೆ. ಸಂಪೂರ್ಣವಾದಂಥ ಮಾಹಿತಿಯನ್ನ ಯಾರು ಸ್ಕಿಪ್ ಮಾಡಲ್ಲ. ನೋಡ್ರಿ, ಇಷ್ಟೊಂದು ಮಾಹಿತಿ ಈಗ ಶಾರ್ಟ್ ನೋಟಿಫಿಕೇಶನ್ ಮಾತ್ರ ಬಿಟ್ಟಿದ್ದಾರೆ. ಇದೊಂದು ನೋಟಿಫಿಕೇಶನ್ ನೀವು ತಿಳ್ಕೊಂಡ್ರಪ್ಪ ಅಂತಂದ್ರೆ ನೀವು ಅಪ್ಲೈ ಯಾವ ರೀತಿ ಮಾಡ್ಬೇಕು ಅಂತ ಗೊತ್ತಾಗ್ತೈತಿ. ಹೌದಾ? ನೆಕ್ಸ್ಟ್ ನೋಡ್ರಿ, ಅದಕ್ಕಿಂತ ಮುಂಚೆ ನೋಡ್ರಿ, ಗ್ಲೋಬಲ್ ಎಜುಕೇಶನ್ ಬನೆಟಿ ಒಳಗ RRB ಡಿ ಗ್ರೂಪ್ ಮತ್ತು ಅಗ್ನಿವೀರ ಪೋಸ್ಟ್ಗಳಿಗೆ ಈಗ ಬ್ಯಾಚ್ಗಳನ್ನ ಸ್ಟಾರ್ಟ್ ಮಾಡಿವು. ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ಯಾವ. ಇನ್ನೂ ಯಾರ್ಯಾರ ಅಡ್ಮಿಷನ್ ಮಾಡಿಸ್ಬೇಕನ್ನಾಗತ್ತರಿ ಅವರೆಲ್ಲರೂ ಬಂದು ನಮ್ಮ ಕ್ಯಾಂಪಸ್ಗೆ ಬಂದು ವಿಸಿಟ್ ಕೊಟ್ಟ ಅಡ್ಮಿಷನ್ ತೆಗೆದುಕೊಡ್ರಿ. ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಐತಿ, ಇಲ್ಲಿ ಫೆಸಿಲಿಟೀಸ್ ಏನೇನೈತಿ, ಪ್ರತಿಯೊಂದು ಮಾಹಿತಿನೂ ಇಲ್ಲಿ ಬಂದು ವಿಸಿಟ್ ಕೊಟ್ರಿಪ್ಪ ಅಂತಂದ್ರೆ ಇಲ್ಲಿ ಕೂತಂತ ಆಫೀಸ್ ಒಳಗೆ ಯಾರು ಟೀಚರ್ಸ್ಗಳು ಕೂತಿರ್ತಾರ ಅವ್ರು ನಿಮಗೆ ಮಾಹಿತಿನ ಕೊಡ್ತಾರ. ಬಂದು ಕ್ಯಾಂಪಸ್ ವಿಸಿಟ್ ಕೊಡ್ರಿ. ಯಾವ ರೀತಿ ಐತಿ ತಿಳ್ಕೊಂಡ ಇನ್ಫಾರ್ಮೇಶನ್ ತಿಳ್ಕೊಂಡು ನೀವು ಅಡ್ಮಿಷನ್ನ ಮಾಡ್ಕೋಬಹುದು. ನೆಕ್ಸ್ಟ್ ನೋಡ್ರಿ, ಇವ್ರು ನೋಡ್ರಿ, ಕಡಿಮೆ ಪೋಸ್ಟ್ ಅದಾವ ಅಂತೇಳಿ ಯಾರು ಸುಮ್ ಕುಂದ್ರಾಕ್ ಹೋಗ್ಬೇಡ್ರಿ. ಕಡಿಮೆ ಪೋಸ್ಟ್ ಒಳಗಿರೋದ್ರಿಂದ ನಮ್ಮಲ್ಲಿ ನೋಡ್ರಿ, 1 ಪೋಸ್ಟ್ ಇರಲಿ 2 ಪೋಸ್ಟ್ ಇರಲಿ ಅಪ್ಲಿಕೇಶನ್ ಹಾಕ್ರಿ. 100% ನೋಡ್ರಿ ನೌಕರಿ ಆಗ್ತದೆ. ನಮ್ಮ ಸಂಸ್ಥೆ ಒಳಗನ ನೋಡ್ರಿ, ಮಲ್ಲಿಕಾರ್ಜುನ್ ಪಾಟೀಲ್ ಅಂತ ಹೇಳಿ ಫ್ರಮ್ ಚಿಮ್ಮಡ ಊರಿನ ವಿದ್ಯಾರ್ಥಿ ನೋಡ್ರಿ, ಕೇವಲ 220 ಪೋಸ್ಟ್ ಇದ್ದು 220 ಪೋಸ್ಟ್ ಇದ್ದು ರೀ. ಆ 220 ಪೋಸ್ಟ್ ಒಳಗೆ ಆಲ್ ಓವರ್ ಇಂಡಿಯಾ ಒಳಗೆ 220 ಪೋಸ್ಟ್ ಇದ್ದು ರೀ. ಅದ್ರೊಳಗೆ BSF ಆಗಿ ಸೆಲೆಕ್ಷನ್ ಆದ ನಮ್ಮ ಸಂಸ್ಥೆ ವಿದ್ಯಾರ್ಥಿ BSF ಸೆಲೆಕ್ಷನ್ ಆದ. ಅದೇ ರೀತಿಯಾಗಿ ಇವ್ರ ಅಣ್ಣನ ಅಲ್ಗೊಂಡ ಪಾಟೀಲ್ ಅಂತ ಹೇಳಿ ಕೇವಲ ಕರ್ನಾಟಕಕ್ಕೆ ಎಷ್ಟಿದ್ದು ರೀ, 3 ಪೋಸ್ಟ್ ಇದ್ದು. ಕರ್ನಾಟಕಕ್ಕೆ 3 ಪೋಸ್ಟ್ ಇದ್ದು. ಕೋವಿಡ್ ಒಳಗ ಅವಾಗ ಏನೈತ್ರಿ, ಇವ ಅಸ್ಸಾಂ ರೈಫಲ್ ಆಗಿ ಸೆಲೆಕ್ಷನ್ ಆದ. ಅಲ್ಗೊಂಡ್ ಪಾಟೀಲ್ ಅಂತ ಹೇಳಿ ಚಿಮ್ಮಡದವ. ಇಬ್ರು ಅಣ್ಣ ತಮ್ಮ ಒಂದ ಮನಿ ಒಳಗ ಇಬ್ರು ಕೂಡ ಸೆಲೆಕ್ಷನ್ ಆದ್ರು. ಇದೊಂದು ನಮ್ಮ ಸಂಸ್ಥೆಯಿಂದ ಒಂದ ಮನಿ ಒಳಗ ಅಣ್ಣ ತಮ್ಮ ಇಬ್ರು ಸೆಲೆಕ್ಷನ್ ಆಗೋದ್ರು. ಅದೊಂದು ಬಹಳಷ್ಟು ಹೆಮ್ಮೆಯ ಖುಷಿ ಆಗ್ತದ. ನೆಕ್ಸ್ಟ್ ನೋಡ್ರಿ, CISF ಒಳಗೆ ನೋಡ್ರಿ ಎಷ್ಟೆಷ್ಟು ಪೋಸ್ಟ್ ಅದಾವ ನೋಡ್ರಿ, ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಪೋಸ್ಟ್ ಅದಾವಪ್ಪ ಅಂತಂದ್ರ ನೋಡ್ರಿ, ಟೋಟಲ್ ಆಗಿ ಬಂದ್ಬಿಟ್ಟು ನಿಮಗ 1161 ಪೋಸ್ಟ್ಗಳು ಅದಾವ. ಟೋಟಲ್ ಬಂದ್ಬಿಟ್ಟು 1161 ಪೋಸ್ಟ್ಗಳು ಅದಾವ. ಇಲ್ಲೇನು ಡಿವೈಡ್ ಮಾಡಿ ಕೊಟ್ಟ ನೋಡ್ರಿ, ಈ ಹುದ್ದೆಗಳಿಗೆ ಎಷ್ಟೆಷ್ಟು ಪೋಸ್ಟ್ ಅದಾವ ಗೊತ್ತಾಗ್ತೈತಿ. ನೋಡ್ರಿ, ನಿಮ್ಗ ಕುಕ್ ಒಳಗೆ ಬಂದ್ಬಿಟ್ಟು ನೋಡ್ರಿ, ಮೇಲ್ದವ್ರಿಗೆ 400 ಅದಾವ, ಫಿಮೇಲ್ದವ್ರಿಗೆ 44 ಪೋಸ್ಟ್ ಅದಾವ. ಇದು ಪುರುಷ ಮತ್ತು ಮಹಿಳಾ ವಿದ್ಯಾರ್ಥಿಗಳಿಗೆ ಇಬ್ರಿಗೆ ಕೂಡ ಪೋಸ್ಟ್ಗಳು ಅದಾವ. ESM ಅಂದ್ರ ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೆ ಕೂಡ 49 ಪೋಸ್ಟ್ಗಳು ಅದಾವ. ಟೋಟಲ್ ಆಗಿ ಬಂದ್ಬಿಟ್ಟು 493 ಪೋಸ್ಟ್ಗಳು ಖಾಲಿ ಅದಾವ. ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ, ಕಾಬ್ಲರ್ ಮೇಲ್ದವ್ರಿಗೆ 7 ಅದಾವ, ಫಿಮೇಲ್ದವ್ರಿಗೆ 1 ಐತಿ, ESM ದವ್ರಿಗೆ 1 ಐತಿ. ಟೋಟಲ್ ಆಗಿ ಬಂದ್ಬಿಟ್ಟು 9 ಪೋಸ್ಟ್ಗಳು ಖಾಲಿ ಅದಾವ. ನೆಕ್ಸ್ಟ್ ನೋಡ್ರಿ, ಟೇಲರ್ದವ್ರಿಗೆ 19 ಪೋಸ್ಟ್ಗಳು ಅದಾವ. ಅಂದ್ರೆ ಟೇಲರ್ ಅಂದ್ರೆ ಈ ಹುದ್ದೆ ಏನಪ್ಪಾ ಅಂತಂದ್ರ ಅಲ್ಲಿ ಸರ್ವಿಸ್ ಮಾಡೋದ್ ಮುಂದೆ ಬಟ್ಟೆಗಳು ಅವಾಗಲಿ ಹೊಲಿದು ಯಂತ್ರ ಇದನ್ನ ಮಾಡೋದು ಅಂತ ಒಂದು ವರ್ಕ್ ಇರ್ತೈತಿ. ಹೌದಾ? ಇವಕ್ಕೆ ಎಷ್ಟು ಅದಾವ ನೋಡ್ರಿ, ಪುರುಷರಿಗೆ 19 ಅದಾವ, ಮಹಿಳೆಯರಿಗೆ 2 ಪೋಸ್ಟ್ಗಳು ಅದಾವ. ಟೋಟಲ್ ಬಂದ್ಬಿಟ್ಟು ನೋಡ್ರಿ ನಿಮ್ಗೆ 23 ಪೋಸ್ಟ್ಗಳು ಅದಾವ. ನೆಕ್ಸ್ಟ್ ನೋಡ್ರಿ, ಬರ್ಬರ್ದವ್ರಿಗೆ ಎಷ್ಟು ಅದಾವ, 163 ಅದಾವು. ಪುರುಷರಿಗೆ ಮಹಿಳೆಯರಿಗೆ 17 ಅದಾವ. ಟೋಟಲ್ ಆಗಿ ಬಂದ್ಬಿಟ್ಟು 199 ಹುದ್ದೆಗಳು ಖಾಲಿ ಅದಾವ. ನೆಕ್ಸ್ಟ್ ನೋಡ್ರಿ, ವಾಷರ್ಮ್ಯಾನ್ದವ್ರಿಗೆ 212 ಅದಾವ. ಮೇಲ್ದವ್ರಿಗೆ ಫಿಮೇಲ್ದವ್ರಿಗೆ 24 ಪೋಸ್ಟ್ಗಳು ಖಾಲಿ ಅದಾವು. ಟೋಟಲ್ ಆಗಿ ಬಂದ್ಬಿಟ್ಟು 262 ಪೋಸ್ಟ್ಗಳು ಖಾಲಿ ಅದಾವ. ಇದೊಂದು ಬೆಸ್ಟ್ ಅಪರ್ಚುನಿಟಿ ಅಂತ ಹೇಳ್ಬೋದ್ರಿ. ಹೌದ್ರಿ? ಇದು ಸ್ವೀಪರ್ದವ್ರಿಗೆ ನೋಡ್ರಿ, ಸ್ವೀಪರ್ ಅಂದ್ರೆ ಅಲ್ಲಿ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಒಳಗ ವರ್ಕ್ ಮಾಡೋದಿರ್ತೈತಿ. ಹೌದಾ? 123 ಪೋಸ್ಟ್ಗಳ ಪುರುಷ ವಿದ್ಯಾರ್ಥಿಗಳಿಗೆ ಇರ್ತಾವ, ಮಹಿಳಾ ವಿದ್ಯಾರ್ಥಿಗಳಿಗೆ 14 ಪೋಸ್ಟ್ಗಳು ಇರ್ತಾವ. ಟೋಟಲ್ ಆಗಿ ಬಂದ್ಬಿಟ್ಟು ನಿಮಗ 152 ಪೋಸ್ಟ್ಗಳ ಖಾಲಿ ಅದಾವ. ಇದೊಂದು ಬೆಸ್ಟ್ ಅಪರ್ಚುನಿಟಿ ಅಂತ ಹೇಳ್ಬೋದು. ಟೋಟಲ್ ಆಗಿ ಬಂದ್ಬಿಟ್ಟು ನಿಮ್ಗೆ 1161 ಅದಾವ್ರಿ. ಹೌದ್ರಿ? ಈ ಅಪರ್ಚುನಿಟಿ ಒಟ್ಟ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಈಗ ನೋಡ್ರಿ, ಪೇಂಟರ್ದವ್ರಿಗೆ ಪುರುಷರಿಗೆ 2 ಅದಾವ, ಮಹಿಳಾ ವಿದ್ಯಾರ್ಥಿಗಳಿಗೆ ಏನೂ ಇರಂಗಿಲ್ಲ. ಹೌದಾ?
ಟೋಟಲ್ ಆಗಿ ಬಂದ್ಬಿಟ್ಟು 2 ಪೋಸ್ಟ್ಗಳು ಖಾಲಿ ಅದಾವ ಪೇಂಟರ್ ಒಳಗೆ. ನೆಕ್ಸ್ಟ್ ಕಾರ್ಪೆಂಟರ್ ಒಳಗೆ ನೋಡ್ರಿ, ಪುರುಷ ವಿದ್ಯಾರ್ಥಿಗಳಿಗೆ 7 ಹುದ್ದೆಗಳು ಅದಾವ, ಮಹಿಳಾ ವಿದ್ಯಾರ್ಥಿಗಳಿಗೆ 1 ಪೋಸ್ಟ್ ಖಾಲಿ ಐತಿ. ಟೋಟಲ್ ಆಗಿ ಬಂದ್ಬಿಟ್ಟು 9 ಪೋಸ್ಟ್ಗಳು ಖಾಲಿ ಇರ್ತಾವ. ನೆಕ್ಸ್ಟ್ ನೋಡ್ರಿ, ಎಲೆಕ್ಟ್ರಿಷಿಯನ್ ಒಳಗ ಪುರುಷ ವಿದ್ಯಾರ್ಥಿಗಳೊಳಗ 4 ಅದಾವ, ಟೋಟಲ್ ಆಗಿ ಬಂದ್ಬಿಟ್ಟು 4 ಪೋಸ್ಟ್ಗಳು ಖಾಲಿ ಅದಾವ. ನೆಕ್ಸ್ಟ್ ನೋಡ್ರಿ, ಮಾಲಿ ಅವ್ರಿಗೆ, ಮಾಲಿ ಅಂದ್ರ ಡ್ರೈವರ್ ಮಾಡೋದು, ಮಾಲಿ ಅಂದ್ರ ಡ್ರೈವರ್ ಮಾಡೋದು, ಅಲ್ಲಿ ಗಾಡಿದು ಹೊಡಿದಿರ್ತೈತ್ರಿ, ಆ ಡಿಪಾರ್ಟ್ಮೆಂಟ್ ಒಳಗ ವರ್ಕ್ ಮಾಡೋದಿರ್ತೈತ್ರಿ. ಟೋಟಲ್ ಆಗಿ ಬಂದ್ಬಿಟ್ಟು ನಿಮಗ 4 ಪೋಸ್ಟ್ಗಳು ಖಾಲಿ ಅದಾವ. ಟೋಟಲ್ ಆಗಿ ಬಂದ್ಬಿಟ್ಟು 4 ಪೋಸ್ಟ್ಗಳು ಖಾಲಿ ಅದಾವ. ಹೌದಾ, ಪುರುಷ ವಿದ್ಯಾರ್ಥಿಗಳಿಗೆ ಮಾತ್ರ ಇರ್ತೈತಿ ಡ್ರೈವಿಂಗ್ ಪೋಸ್ಟ್ ಒಳಗ. ನೆಕ್ಸ್ಟ್ ನೋಡ್ರಿ, ವೆಲ್ಡರ್ ಪುರುಷ ವಿದ್ಯಾರ್ಥಿಗಳಿಗೆ 1 ಐತಿ, ಟೋಟಲ್ ಆಗಿಬಿಟ್ಟು 1 ಐತಿ. ಪುರುಷ ವಿದ್ಯಾರ್ಥಿಗಳು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್ ಚಾರ್ಜ್ ಮೆಕ್ಯಾನಿಕ್, ಇದು ಕೇವಲ 1 ಪೋಸ್ಟ್ ಐತ್ರಿ. ಹೌದಾ, ಕೇವಲ ಲಾಸ್ಟ್ 1 ಪೋಸ್ಟ್ ಐತಿ. MP ಅಟೆಂಡೆಂಟ್ ಅಂದ್ರ 2 ಪೋಸ್ಟ್ಗಳು ಖಾಲಿ ಅದಾವ್ರಿ. ಹೌದಾ, ಟೋಟಲ್ ಆಗಿ ಬಂದ್ಬಿಟ್ಟು 2 ಪೋಸ್ಟ್ಗಳು ಖಾಲಿ ಅದಾವು. ಟೋಟಲ್ ಆಗಿ ಬಂದ್ಬಿಟ್ಟು 1161 ಹುದ್ದೆಗಳನ್ನ ಖಾಲಿ ಅದಾವ. ಎಲ್ಲ ನಿಮ್ಮ ಯಾರ್ಯಾರು ಸರ್ಕಾರಿ ಜಾಬ್ ಹಿಡಿಬೇಕಂತೇಳಿ, ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಜಾಬ್ ಹಿಡಿಬೇಕಂತೇಳಿ ಯಾರ್ಯಾರು ಕನಸ್ಕೊಂಡು ಕೂತಾರಲ್ಲ, ಅಗ್ದಿ ಬೆಸ್ಟ್ ಆಗಿ ಈಸಿಯಾಗಿ ನೌಕರಿ ಹಿಡ್ಕೋಬಹುದು. ಅಂತ ಒಂದು ವಿದ್ಯಾರ್ಥಿಗಳು ಯಾರ್ಯಾರು ಕನಸ್ಕೊಂಡು ಕಟ್ಕೊಂಡು ಕೂತಾರಲ್ಲ, CISF ಒಳಗೆ ಕೆಲಸ ಮಾಡತ್ತಂತೇಳಿ, ಅಂತ ಒಂದು ವಿದ್ಯಾರ್ಥಿಗಳೊಳಗ ಈ ವಿಡಿಯೋನ ಶೇರ್ ಮಾಡ್ರಿ. ಹೌದ್ರಿ. ನೆಕ್ಸ್ಟ್ ನೋಡ್ರಿ, ಪ್ರತಿಯೊಂದು ಅಪ್ಡೇಟ್ನ ನಿಮಗೆ ಕೊಡ್ತಿರ್ತೀನಿ, ಪ್ರತಿಯೊಂದು ಅಪ್ಡೇಟ್ನ ಕೊಡ್ತೀನಿ. ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡುತ್ತ ಬರ್ರಿ. ಹೌದಾ. ನೆಕ್ಸ್ಟ್ ಬಂದ್ಬಿಟ್ಟು ನೋಡೋಣ್ರಿ, ಇನ್ನ ಏಜ್ ಲಿಮಿಟ್ ನೋಡ್ರಿ. ಏಜ್ ಲಿಮಿಟ್ ಯಾವ ರೀತಿ ಇರ್ತೈತಿ ನೋಡ್ರಿ. CISF ಒಳಗ CM ನಿಮ್ಮದು SSC ಯಾವ ರೀತಿ ಏಜ್ ಲಿಮಿಟ್ ಕೊಟ್ಟಿದ್ಲ, ಅದೇ ರೀತಿನ ಪ್ರೊಸೀಜರ್ ಇರ್ತೈತಿ, ಅದೇ ರೀತಿನ ಏಜ್ ಲಿಮಿಟ್ನು ಕೂಡ ಕೊಟ್ಟಿದ್ದಾನೆ ನೋಡ್ರಿ. ಮಿನಿಮಮ್ ಏಜ್ ನೋಡ್ರಿ 18 ರಿಂದ 23 ಏಜ್ನವರೆಗೆ ಇರ್ತೈತಿ. ಇದು ಜನರಲ್ದವ್ರು ಮಾತ್ರ ಹಾಕ್ಬೋದು. ಹೌದಾ, ಜನರಲ್ದವ್ರು ಮಾತ್ರ ಈ ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ, OBC ಅವ್ರಿಗೆ ಕೂಡ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತದ. 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತದ. 18 ರಿಂದ 26 ವರ್ಷದ ಒಳಗಿನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಪುರುಷ ಮತ್ತು ಮಹಿಳಾ ವಿದ್ಯಾರ್ಥಿಗಳು ಇಬ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್ ನೋಡ್ರಿ, SC ಮತ್ತು ST ದವ್ರಿಗೆ ಕೂಡ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತದ. 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತದ. ಇವರು 18 ರಿಂದ 28 ಒಳಗಿನ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕ್ಬೋದು. CISF ಒಳಗ ಅಲ್ಲಿ ಯಾವ ಹುದ್ದೆಗಳನ್ನ ತಾಗ ಹೇಳಿನಲ್ರಿ, ಆ ಹುದ್ದೆಗಳನ್ನ ನೀವು ನೋಡ್ಕೊಂಡ CISF ಒಳಗ ಪುರುಷ ಮತ್ತು ಮಹಿಳಾ ವಿದ್ಯಾರ್ಥಿಗಳು ಇಬ್ಬರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇದು ನೋಡ್ರಿ, ಹಂಗ ವರ್ಷ ಸಾಕಷ್ಟು ಪೋಸ್ಟ್ಗಳ ನಿಮಗೆ ಇನ್ಕ್ರೀಸ್ಮೆಂಟ್ ಆಗ್ಲತ್ತಾವು. 2022 ಒಳಗೆ ನೋಡ್ರಿ, 2022 ಒಳಗೆ ಎಷ್ಟು ಪೋಸ್ಟ್ಗಳು ಇದ್ದಪ್ಪ ಅಂತಂದ್ರ 710 ಪೋಸ್ಟ್ಗಳು ಇದ್ದು ರೀ. 710 ಪೋಸ್ಟ್ಗಳು ಇದ್ದು ರೀ. ಈ ಸರ ಮಾತು ಜಾಸ್ತಿ ಇನ್ಕ್ರೀಸ್ಮೆಂಟ್ ಆಗ್ಯಾವ್ರಿ. 710 ಪೋಸ್ಟ್ಗಳು ಇದ್ದು ರೀ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇನ್ಫಾರ್ಮೇಶನ್ ಹೇಳ್ತೀನಿ ನೋಡ್ರಿ. ಶಾರ್ಟ್ ನೋಟಿಫಿಕೇಶನ್ ಮಾತ್ರ ಬಿಟ್ಟಿದ್ದಾರೆ. ಇಂಪಾರ್ಟೆಂಟ್ ಡೇಟ್ಸ್ ಅಂದ್ರೆ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾವ, ಯಾವಾಗ ಅಪ್ಲಿಕೇಶನ್ ಎಂಡ್ ಆಗ್ತೈತಿ, ಮತ್ತೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಫೀಸ್ ಎಷ್ಟೈತಿ, ಅದು ಕೂಡ ಸಂಪೂರ್ಣವಾದಂಥ ಮಾಹಿತಿನ ಈ ನೀವು ಸ್ಕ್ರೀನ್ ಬೋರ್ಡ್ ಮ್ಯಾಗ ನೋಡ್ತಿರ್ಬೋದು. ಅಪ್ಲಿಕೇಶನ್ ಯಾವಾಗ ಆಗೈತಪ್ಪ ಅಂತಂದ್ರೆ ಮೊನ್ನೆ ತಾನೇ ಆಗೈತ್ರಿ, 17ನೇ ತಾರೀಕು ಆಗೈತ್ರಿ. ಫೆಬ್ರವರಿ 17ನೇ ತಾರೀಕು ಅಪ್ಲಿಕೇಶನ್. ಈಗ ಹೊಸ ಮಾಹಿತಿ ರೀ. ನೆಕ್ಸ್ಟ್ ನೋಡ್ರಿ, ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ 5 ಮಾರ್ಚ್ 2025. 5 ಮಾರ್ಚ್ 2025 3ನೇ ತಿಂಗಳೊಳಗ, ಮುಂದಿನ ತಿಂಗಳೊಳಗ 5ನೇ ತಾರೀಕು ಹಿಡ್ದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾವ. ಬೇಗನೆ ಹೋಗಿ ಅಪ್ಲಿಕೇಶನ್ ಹಾಕಿ ಬರ್ರಿ. ಯಾಕಂದ್ರ ಭಾಳಷ್ಟು ಸರ್ವರ್ ಬಿಜಿ ಇರೋ ಕಾರಣ ನೀವು ಲೇಟ್ ಮಾಡ್ರಿ ಅಂದ್ರೆ ಲಾಸ್ಟ್ ಮೂಮೆಂಟ್ನಾಗ ಅಪ್ಲಿಕೇಶನ್ ತಗೊಳಂಗಿಲ್ಲ. ಅಪ್ಲಿಕೇಶನ್ ಎಂಡಿಂಗ್ ಡೇಟ್ ನೋಡ್ರಿ 3 ಏಪ್ರಿಲ್ 2025 ಎಂಡಿಂಗ್ ಡೇಟ್. ನಿಮಗೆ 1 ತಿಂಗಳವರೆಗೆ ಟೈಮ್ ಐತಿ. ಆರಾಮ್ ಸೇರಿ ಅಪ್ಲಿಕೇಶನ್ ಹಾಕ್ರಿ, ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕ್ರಿ. ನೆಕ್ಸ್ಟ್ ನೋಡ್ರಿ, ಬಂದ್ಬಿಟ್ಟು ಫೀಸ್ ಪೇಮೆಂಟ್ ನೋಡ್ರಿ, ಲಾಸ್ಟ್ ಡೇಟ್ 3 ಏಪ್ರಿಲ್ 2025 ಕೊಟ್ಟಿದ್ದಾರೆ. ಹೌದಾ, ಫೀಸ್ ಪೇಮೆಂಟ್ ಮಾಡೋದು ಲಾಸ್ಟ್ 3 ಏಪ್ರಿಲ್ 2025 ಕೊಟ್ಟನ್ರಿ. ನೆಕ್ಸ್ಟ್ ನೋಡ್ರಿ, ಎಕ್ಸಾಮ್ ಡೇಟ್ ಈಗ ಶಾರ್ಟ್ ನೋಟಿಫಿಕೇಶನ್ ಬಿಡೋ ಕಾರಣ ಇನ್ನ ಸಂಪೂರ್ಣವಾದಂತ ಒಂದು ಮಾಹಿತಿ ಇರುವಂತದ ಒಂದು ನೋಟಿಫಿಕೇಶನ್ ಬರ್ತೈತಿ. ಈಗ ಶಾರ್ಟ್ ನೋಟಿಫಿಕೇಶನ್ ನಿಮಗೆ ಮುನ್ಸೂಚನೆ ಇದೊಂದು ಒಂದು ನೋಟಿಫಿಕೇಶನ್ ತೆಗೆದುಕೊಂಡು ಬಂದಿದ್ದೀನಿ. ಸದ್ಯದ್ರೊಳಗ ಬಿಡ್ತೀವಿ ಅಂತ ಹೇಳಿ ಕೂಡ ಕೊಟ್ಟಿದ್ದಾರ. ಇನ್ನು ನೋಡ್ರಿ, ಎಕ್ಸಾಮ್ ಸಮೀಪ ಇರ್ತಾನ ನಿಮಗೆ ಅಡ್ಮಿಟ್ ಕಾರ್ಡ್ ಕೂಡ ಬಿಡ್ತಾರ. ಎಕ್ಸಾಮ್ ಸಮೀಪ ಇರ್ತಾ ಅಡ್ಮಿಟ್ ಕಾರ್ಡ್ನು ಕೂಡ ಬಿಡ್ತಾರ ಅಂತ ಹೇಳಿ ಕೊಟ್ಟಿದ್ದಾರ. ಈಗ ನೋಡ್ರಿ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮಗೆ ಫೀಸ್ ಯಾವ್ಯಾವ ಕಾಸ್ಟ್ದವ್ರಿಗೆ ಐತಿ ನೋಡ್ರಿ, ಎಷ್ಟೆಷ್ಟು ಐತಿ. ಈಗ ನೋಡ್ರಿ, ಜನರಲ್ದವ್ರಿಗೆ, EWS ದವ್ರಿಗೆ ಮತ್ತು OBC ಅವ್ರಿಗೆ ನಿಮ್ಗೆ ಒಂದು 100 ರೂಪಾಯಿ ಫೀಸ್ ಇರ್ತದ. ಹೌದಾ, SC ಮತ್ತು ST ದವ್ರಿಗೆ ಫೀಸ್ ಇರಂಗಿಲ್ಲ, 0 ರೂಪೀಸ್ ಫೀಸ್ ಇರ್ತದೆ.
ಫೀಸ್ ಇರಂಗಿಲ್ಲ SC ST ದವ್ರು. ಕೇವಲ ಜನರಲ್ ಮತ್ತು EWS OBC ಅವ್ರಿಗೆ ಮಾತ್ರ 100 ರೂಪೀಸ್ ಫೀಸ್ ಇರ್ತದ. ಹೌದಾ? ಪ್ರತಿಯೊಂದು ಅಪ್ಡೇಟ್ಸ್ ನಾನು ನೀಡ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಎಲ್ಲ ನಿಮ್ಮ ಕಾಂಪಿಟೇಟಿವ್ ಯಾರ್ಯಾರು ಓದತ್ತಾರಲ್ಲ ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಅಂಥದ್ರೊಳಗೆ CISF ಸರ್ ಆಗಲೇಬೇಕು ಅಂತೇಳಿ ಕಾಯ್ಕೊಂಡು ಕೂತಾರಲ್ಲ ಅಂಥ ಒಂದು ವಿದ್ಯಾರ್ಥಿಗಳು ಈ ವಿಡಿಯೋನ ತಪ್ಪದೆ ಶೇರ್ ಮಾಡ್ರಿ. ಪ್ರತಿಯೊಂದು ಅಪ್ಡೇಟ್ಸ್ನ ಇಷ್ಟೊಂದು ಮಾಹಿತಿ ತಿಳ್ಕೊಂಡ್ರ ನೋಡ್ರಿ. ಒಂದು ಹೇಳ್ತೀನಿ ರೀ, ನೀವು ಓದೋದಕ್ಕಿಂತ ನೋಟಿಫಿಕೇಶನ್ ತಿಳ್ಕೊಳ್ಳೋದು ಭಾಳಷ್ಟು ಇಂಪಾರ್ಟೆಂಟ್ ಐತಿ. ಯಾಕಂದ್ರೆ ನೋಟಿಫಿಕೇಶನ್ ತಿಳ್ಕೊಂಡ್ರಪ್ಪ ಅಂತಂದ್ರೆ ಯಾವ ಸಬ್ಜೆಕ್ಟ್ ಮ್ಯಾಗ ಎಷ್ಟೆಷ್ಟು ಕ್ವಶನ್ಸ್ಗಳ ಎಷ್ಟೆಷ್ಟು ಮಾರ್ಕ್ಸ್ ಇರ್ತಾವ ಅನ್ನೋದು ಪ್ರತಿಯೊಂದು ಅಪ್ಡೇಟ್ನ ಕೊಡ್ತಿರ್ತೀನಿ. ಅದರ ಪ್ರಕಾರ ನೀವು ಅದ ಒಂದು ಪ್ಯಾಟರ್ನ್ ಇಟ್ಟ ಓದಿರಿ ಅಂದ್ರೆ ನಿಮಗೆ ಹೆಲ್ಪ್ ಆಗ್ತೈತಿ. ಯಾಕಂದ್ರೆ CISF ಒಳಗೆ ಯಾವ ಪ್ಯಾಟರ್ನ್ ಬರ್ತೈತಿ ನೀವು ಬೇರೆ ಪ್ಯಾಟರ್ನ ತಗೊಂಡು ಕೂತಿರ್ತೀರಿ, ಆ ರೀತಿ ಓದ್ಬೇಡ್ರಿ. ನಾವೊಂದು ಮಾಹಿತಿ ಅದ್ಭುತವಾದಂಥ ಮಾಹಿತಿನ ನೀಡ್ತಿರ್ತೀನಿ. ಈ ಪ್ಯಾಟರ್ನ್ ತಕ್ಕಂಗೆ ನೀವು ಓದಿರಿಪ್ಪ ಅಂತಂದ್ರೆ 100% ನೀವು ಜಾಬ್ ಹಿಡಿತೀರಿ. ಹೌದಾ? ನೆಕ್ಸ್ಟ್ ನೋಡ್ರಿ, ಪ್ರೊಸೀಜರ್ ಯಾವುದೇ ರೀತಿ ಇರ್ತೈತಿ ನೋಡ್ರಿ. ಫಸ್ಟ್ ಏನಿರ್ತೈತಿ, ಸೆಕೆಂಡ್ ಏನಿರ್ತೈತಿ. CISF ಸೆಲೆಕ್ಷನ್ ಆಗ್ಬೇಕಾದ್ರೆ ಫಸ್ಟ್ PET ಅಂಡ್ PST ಇರ್ತೈತಿ. ಹೌದ್ರಿ? ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರ್ತದ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರ. ಅದಾದ ನಂತರ ಟ್ರೇಡ್ ಟೆಸ್ಟ್ ಇರ್ತೈತಿ. ಟ್ರೇಡ್ ಟೆಸ್ಟ್ ಅಂದ್ರೆ ಈಗ ನೋಡ್ರಿ, ಅದ್ರೊಳಗೆ ಕುಕ್ಕಿಂಗ್ ಆಗಿರ್ಬೋದು, ಡ್ರೈವಿಂಗ್ ಪೋಸ್ಟ್ ಆಗಿರ್ಬೋದು. ಹೌದಾ? ಅದನ್ನೆಲ್ಲ ನಿಮ್ಗೆ ಟೆಸ್ಟ್ ಮಾಡ್ತಾರೆ. ಬೈಕ್ ಗಾಡಿದು ಹೊಡ್ಯಾಕ ಹಚ್ಚಿರ್ತಾರ, ಇಲ್ಲವ್ರ ಅಡುಗೆ ಮಾಡುವಂಥ ಪೋಸ್ಟ್ಗಳು ಅದಾವಲ್ಲ, ಅದೊಂದು ಟ್ರೇಡ್ ಟೆಸ್ಟ್ ತಗೋತಂತೇಳಿ ಕೊಟ್ಟಿದ್ದಾರೆ. ಅದಾದ ನಂತರ ಏನಿರ್ತೈತಿ ರೀ, ಎಕ್ಸಾಮ್ ಇರ್ತೈತಿ. ಹೌದ್ರಿ? ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ. ಆನ್ಲೈನ್ ಮುಖಾಂತರ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದ. ಕೊನೆಗೆ ಏನಿರ್ತೈತಪ್ಪ ಅಂತಂದ್ರೆ ಮೆಡಿಕಲ್. ಇಷ್ಟು ಪಾಸ್ ಆದ್ರೆ ಸಾಕ್ರಿ, ನೀವು CISF ಆಗ್ತೀರಿ. CISF ಆಗ್ತೀರಿ. ಇಷ್ಟು ಪಾಸ್ ಆದ್ರೆ ಸಾಕ್ರಿ. ಈ ಒಂದು ಪ್ರೊಸೀಜರ್ ಕ್ಲಿಯರ್ ಮಾಡ್ಕೊಂಡ್ರ ಅಂದ್ರೆ 100% CISF ಆದಂಗ್ರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಈಗ ನೋಡ್ರಿ ಫಿಸಿಕಲ್ ಯಾವ ರೀತಿ ಇರ್ತೈತಿ ನೋಡ್ರಿ. ಮೇಲ್ದವ್ರಿಗೆ ಏನಿರ್ತೈತಿ, ಫಿಮೇಲ್ದವ್ರಿಗೆ ಏನಿರ್ತೈತಿ. ಭಾಳಷ್ಟು ಸಿಂಪಲ್ ನೋಡ್ರಿ, ಭಾಳಷ್ಟು ಏನು ಕೊಟ್ಟಿರಂಗಿಲ್ಲ. ಮೇಲ್ದವ್ರಿಗೆ ಹೈಟ್ 170 ಸೆಂಟಿಮೀಟರ್ ಇರ್ಬೇಕ್ರಿ. ಕಡ್ಡಾಯವಾಗಿ 170 ಸೆಂಟಿಮೀಟರ್ ಇರ್ಬೇಕಂತೇಳಿ ಕೊಟ್ಟಿದ್ದಾರೆ. ಮೇಲ್ದ ಪುರುಷ ವಿದ್ಯಾರ್ಥಿಗಳಿಗೆ 170 ಸೆಂಟಿಮೀಟರ್ ಇರುವಂತ ವಿದ್ಯಾರ್ಥಿಗಳು ಮಾತ್ರ ಅಪ್ಲಿಕೇಶನ್ ಹಾಕಬೇಕಂತೇಳಿ ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ಹೈಟ್ ಹಿಡಿತೀವಿ ಅಂತೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫಿಮೇಲ್ದವ್ರಿಗೆ ನೋಡ್ರಿ 157 ಸೆಂಟಿಮೀಟರ್ 157 ಸೆಂಟಿಮೀಟರ್ ಹೈಟ್ ಫಿಮೇಲ್ ವಿದ್ಯಾರ್ಥಿಗಳು ಅವ್ರಿಗೆ ಎಷ್ಟು ಹೈಟ್ ಇರ್ಬೇಕಂತೇಳಿ ಕೊಟ್ಟಿದ್ದಾರೆ. ಆಮೇಲೆ ಮೇಲ್ದವ್ರಿಗೆ ಚೆಸ್ಟ್ ನೋಡ್ರಿ, ಮೇಲ್ದವ್ರ ಚೆಸ್ಟ್ ಎಷ್ಟು ಇರಬೇಕು, 85 ಸೆಂಟಿಮೀಟರ್ ಇರಬೇಕು. 80 ಇರಬೇಕು. ಅದನ್ನ ಎಕ್ಸ್ಪೆಂಡ್ ಮಾಡಿದಾಗ 5 ಸೆಂಟಿಮೀಟರ್ ವಿಸ್ತಾರ ಆಗಬೇಕು. ಹೌದಾ? ಎಷ್ಟಾಗಬೇಕ್ರಿ, 85 ಆಗಿರ್ಬೇಕು. 80 ನಾರ್ಮಲ್ 80 ಇರ್ಬೇಕ್ರಿ. ಅದನ್ನ ಎಕ್ಸ್ಪೆಂಡ್ ಮಾಡಿದಾಗ 85 ಸೆಂಟಿಮೀಟರ್ ಆಗಿರ್ಬೇಕು. ನೆಕ್ಸ್ಟ್ ನೋಡ್ರಿ, ರನ್ನಿಂಗ್ ಯಾವ ರೀತಿ ಇರ್ತದ. ಮೇಲ್ದವ್ರಿಗೆ 16 ಮೀಟರ್ ರನ್ನಿಂಗ್ ಇರ್ತದ. 6.5 ನಿಮಿಷ ಟೈಮ್ ಕೊಟ್ಟಿರ್ತಾನೋ ಆರಾಮ್ ಸೇರಿ ರನ್ನಿಂಗ್ ಕ್ಲಿಯರ್ ಮಾಡ್ಕೋಬಹುದು. ಗ್ಲೋಬಲ್ ಎಜುಕೇಶನ್ ಬನೇಟಿಗೆ ಬಂದ್ರ ಸಂಪೂರ್ಣ ನೀವು ಪೂರ ಬೇಸಿಕ್ ಫೌಂಡೇಶನ್ ಹಿಡಿದು ಎಲ್ಲ ನೀವು ರನ್ನಿಂಗ್ ಆಗಲಿ ಎಕ್ಸಾಮ್ ಆಗಲಿ ಎಲ್ಲ ಕ್ಲಿಯರ್ ಮಾಡ್ಕೋಬಹುದು. ಹೌದಾ? ಎಲ್ಲ ಕ್ಲಿಯರ್ ಮಾಡ್ಕೊಂಡು ಪ್ರತಿಯೊಂದು ನಿಮ್ಗೆ ಸೆಲೆಕ್ಷನ್ ಆಗುವಂಥ ಪ್ರೊಸೀಜರ್ ಏನೇನೈತಿ ಪ್ರತಿಯೊಂದು ನಿಮ್ಗೆ 100% ಗ್ಯಾರಂಟಿ ಹೇಳ್ತೀನಿ ರೀ. ಆ ಪ್ರೊಸೀಜರ್ ಕ್ಲಿಯರ್ ಮಾಡಿಸ್ತೀವಿ. ಹೌದಾ? ಒಂದ್ಸಲ ಬಂದು ನಮ್ಮ ಗ್ಲೋಬಲ್ ಎಜುಕೇಶನ್ ಬನೇಟಿಗೆ ಭೇಟಿ ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ರನ್ನಿಂಗ್ 16 ಮೀಟರ್ ತನಕ 6.5 ನಿಮಿಷ ಇರ್ತದ. ಇದು ಪುರುಷ ವಿದ್ಯಾರ್ಥಿಗಳಿಗೆ. ಹೌದಾ? ಪುರುಷ ವಿದ್ಯಾರ್ಥಿಗಳು 1600 ಮೀಟರ್ ರನ್ನಿಂಗ್ ಅನ್ನ 6.5 ನಿಮಿಷ ಒಳಗೆ ಫಿನಿಶ್ ಮಾಡ್ರಿ. ನೆಕ್ಸ್ಟ್ ನೋಡ್ರಿ, ಫಿಮೇಲ್ ವಿದ್ಯಾರ್ಥಿಗಳು 800 ಮೀಟರ್ ಅನ್ನ 4 ನಿಮಿಷ ಒಳಗೆ ಫಿನಿಶ್ ಮಾಡ್ರ ಅವ್ರ ರನ್ನಿಂಗ್ ಕ್ಲಿಯರ್ ಆದಾಗ. ಹೌದಾ? ಆರಾಮ್ ಸೇರಿ ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ, ಪ್ಯಾಟರ್ನ್ ಯಾವ ರೀತಿ ಇರ್ತದ ನೋಡ್ರಿ. ಸೇಮ್ ಯಾವ ರೀತಿ ಇರ್ತದಪ್ಪ ಅಂತಂದ್ರೆ SSC GD ಏನ್ ಓದಿರಿ ಅದ ಪ್ಯಾಟರ್ನ್ ಇರ್ತದ. CISF ಒಳಗ ಯಾವ ರೀತಿ ಇರ್ತೈತಿ ನೋಡ್ರಿ. GK ಆಗಲಿ, ಮ್ಯಾಥ್ಸ್ ಆಗಲಿ, ರೀಸನಿಂಗ್ ಆಗಲಿ, ಇಂಗ್ಲಿಷ್ ಅಂಡ್ ಹಿಂದಿ ಗ್ರಾಮರ್ ಇರ್ತೈತಿ. ಲ್ಯಾಂಗ್ವೇಜ್ ನೋಡ್ರಿ, ಇಂಗ್ಲಿಷ್ ಅಂಡ್ ಹಿಂದಿ ಸೇಮ್ SSC ಯಾವ ರೀತಿ ಇರ್ತೈತಿಲ್ಲ ಅದ ರೀತಿನ ಕೊಟ್ಟಿರ್ತಾರೆ. ಹೌದಾ? GK ಆಗಲಿ ನೋಡ್ರಿ 25 ಕ್ವಶನ್ಸ್ ಇರ್ತಾವ, 25 ಮಾರ್ಕ್ಸ್ ಇರ್ತೈತಿ. ಹೌದಾ? ಮ್ಯಾಥ್ಸ್ ನೋಡ್ರಿ 25 ಕ್ವಶನ್ಸ್ 25 ಮಾರ್ಕ್ಸ್. ರೀಸನಿಂಗ್ 25 ಕ್ವಶನ್ಸ್ 25 ಮಾರ್ಕ್ಸ್. ಇಂಗ್ಲಿಷ್ ಅಂಡ್ ಹಿಂದಿ ಲ್ಯಾಂಗ್ವೇಜ್ ಕೂಡ ಕೇಳಿದಾರ. 25 ಕ್ವಶನ್ಸ್ ಇರ್ತಾವ, 25 ಮಾರ್ಕ್ಸ್. 100 ಕ್ವಶನ್ಸ್ 100 ಮಾರ್ಕ್ಸ್. ನಿಮಗೆ ಎಷ್ಟು ಗಂಟೆ ಟೈಮ್ ಇರ್ತೈತಪ್ಪ ಅಂತಂದ್ರೆ 1 ತಾಸು 20 ನಿಮಿಷವರೆಗೆ ಟೈಮಿಂಗ್ ಕೊಟ್ಟಿರ್ತಾರ. ಹೌದಾ? 1 ತಾಸು 20 ನಿಮಿಷ ಟೈಮಿಂಗ್ ಕೊಟ್ಟಿರ್ತಾರ. ಸೇಮ್ SSC ಯಾರು ಓದಿರ್ಲಿಲ್ಲ ಅವ್ರಿಗೆ ಬಹಳಷ್ಟು ಹೆಲ್ಪ್ಫುಲ್ ಆಗ್ತೈತಿ ಅಂತ ಹೇಳ್ತೀನಿ ಸ್ನೇಹಿತರೆ. ಅವ್ರು ಯಾರು ಬಿಡಾಕ್ ಹೋಗ್ಬೇಡ್ರಿ. ಅಂತ ಒಂದು ವಿದ್ಯಾರ್ಥಿಗಳು ಈ ಒಂದು ನೋಟಿಫಿಕೇಶನ್ ಅಪ್ಲೈ ಮಾಡ್ರಿ. 100% ಹೇಳ್ತೀನಿ ರೀ. ಒಂದ್ ವೇಳೆ ಎಲ್ಲರೂ ನಿಮ್ಮದು SSC GD ಕ್ಲಿಯರ್ ಆಗಿಲ್ರಿ ಸರ್ ಅಂತೇಳಿ ಅಂದವ್ರು ನೀವು ಒಟ್ಟ ಸುಮ್ ಕುಂದ್ರಾಕ್ ಹೋಗ್ಬೇಡ್ರಿ. CISF ಕರ್ದಾನ ಸೆಂಟ್ರಲ್ ಗೌರ್ಮೆಂಟ್ ಒಳಗ ಬೆಸ್ಟ್ ಹುದ್ದೆ ಐತಿ. ಇದಕ್ಕೆ ಅಪ್ಲಿಕೇಶನ್ ಹಾಕ್ರಿ, 100% ಅಲ್ಲಿ ಸೆಲೆಕ್ಷನ್ ಆಗ್ತೀರಿ. ಹೌದ್ರಿ? ಇಷ್ಟೊಂದು ಮಾಹಿತಿನ ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಮತ್ತು ಇನ್ನು ಹೊಸ ನೋಟಿಫಿಕೇಶನ್ ಬಿಟ್ರೆ ನಿಮ್ಗೆ ಏನೈತ್ರಿ,
ಭಾಳಷ್ಟು ಬೇಗನೆ ನಾ ಅಪ್ಡೇಟ್ ಕೊಡ್ತಿರ್ತೀನಿ. ನೋಡ್ತಿರ್ತಕ್ಕಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಗ್ಲೋಬಲ್ ಎಜುಕೇಶನ್ ಬನ್ನೆಟ್ಟಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಜೈ ಹಿಂದ್, ಜೈ ಭಾರತ್, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ.